ಇದನ್ನು ಕೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ ಮ್ಯಾಮ್. ಯಾಕೆ ಅಳ್ತಾ ಇದ್ದೀರಾ? ಆರ್ ಯು ಓಕೆ ಮ್ಯಾಮ್? ಮ್ಯಾಮ್, I'm so sorry, Sita. I can't control my emotions. I'm sorry for everything. ಮ್ಯಾಮ್, ನನಗೆ ಯಾಕೆ ಸಾರಿ ಕೇಳ್ತಿದ್ದೀರಾ ನೀವು? ರಾಮ್ ಮತ್ತೆ ನಾನು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆದ್ವಿ. ಅವ್ನು ಇಲ್ದೇ ಇರೋ ಟೈಮಲ್ಲಿ ನಾನು ಎಷ್ಟು ಬದಲಾಗ್ತಾ ಹೋದೆ ಅಂದರೆ ಐ ಸ್ಟಾರ್ಟೆಡ್ ಹೇಟಿಂಗ್ ಮೈ ಸೆಲ್ಫ್. ಎಲ್ರ ಮೇಲೂ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದೆ, ಎಲ್ರ ಮೇಲೂ ರೇಗಾಡ್ತಿದ್ದೆ. ಒಂಥರ ದಬ್ಬಾಳಿಕೆ ಮಾಡೋದು ಅಂತಾರಲ್ಲ, ಅದು ಅಭ್ಯಾಸ ಆಗೋಯ್ತು. ನಿಮಗೂ ಹಾಗೆ ಅನ್ಸಿರುತ್ತಲ್ವಾ ಇವಳಿಗೆ ಎಷ್ಟು ಕೊಬ್ಬು ಅಂತ? ನನಗೂ ಆಮೇಲೆ ರಿಯಲೈಸ್ ಆಗ್ತಾ ಹೋಯ್ತು ನನಗೆ ಆ ಥರ ಮೈಂಡ್ ಸೆಟ್ ಇಲ್ಲ, ನಾನು ಅಷ್ಟೊಂದು ಕೆಟ್ಟೋಳಲ್ಲ ಅಂತ. ನಾನು ಕೂಡ ಎಲ್ಲರ ಥರನೇ ನಾರ್ಮಲ್ ಹುಡುಗಿ. ರಾಮ್ ಮತ್ತೆ ನನ್ನ ಸೆಪ್ರೇಷನ್ ನನ್ನ ಆ ಥರ ಬದಲಾಯಿಸ್ತು. ಮ್ಯಾಮ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನನಗೆ ಅರ್ಥ ಆಗುತ್ತೆ. ನಮ್ಮ ಕಣ್ಮುಂದೆ ಇರೋ ಪ್ರೀತಿ ನಮ್ಗೆ ಯಾವತ್ತೂ ಸಿಗಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಅನ್ನೋ ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಸೀತಾ. ರಾಮ್ ನನ್ನೋನಾಗಿದ್ದ, ನನ್ನ ಎಷ್ಟು ಇಷ್ಟಪಡ್ತಾ ಇದ್ದ ಗೊತ್ತಾ ಸೀತಾ? ರಾಮ್ ಪ್ರಪಂಚನೇ ನಾನಾಗಿದ್ದೆ. ಆದ್ರೆ ಈಗ ನಾನು ಏನು ಅಲ್ಲ ಅನ್ನೋ ಥರ ನಡ್ಕೊಳ್ತಿದ್ದಾನೆ. ರಾಮ್ ಇಲ್ದೆ ಇಷ್ಟು ವರ್ಷ ಪ್ರತಿದಿನನೂ ನಾನು ಅವ್ನ ನೆನಪಲ್ಲೇ ಕಳೆದಿದ್ದೀನಿ. ಇವಾಗ ನನಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ ಯಾರ ಹತ್ರನಾದ್ರೂ ಇದನ್ನೆಲ್ಲ ಹೇಳ್ಕೊಂಡು ಜೋರಾಗಿ ಹತ್ಬಿಡೋಣ ಅಂತ ಅನ್ನಿಸ್ತಿದೆ. ಸೀತಾ, ಆನ್ ದಿಸ್ ವುಮೆನ್ಸ್ ಡೇ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣ ಹತ್ರ ಹೇಳ್ತಾ ಇದ್ದೀನಿ. ಅದು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಸ್ಟೇಟಸ್, ನನ್ನ ಪೊಸಿಷನ್, ನನ್ನ ಈಗೋ ಎಲ್ಲ ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ರಾಮ್ ನನಗೆ ಬೇಕು ಸೀತಾ. ನನ್ನನ್ನು ಹುಚ್ಚನ್ ಥರ ಪ್ರೀತಿಸ್ತಾ ಇದ್ದಿದ್ದು ರಾಮ್ ಬೇಕು ನನಗೆ. ಸೀತಾ, ನನಗೆ ನನ್ನ ರಾಮ್ ಸಿಗ್ತಾನೆ ಅಲ್ವಾ? ನಾನು ರಾಮ್ ಒಟ್ಟಿಗೆ ಲೈಫ್ ಲೀಡ್ ಮಾಡ್ತೀವಲ್ವಾ? ನನಗೆ ನನ್ನ ರಾಮ್ ಇಲ್ಲದೆ ಲೈಫ್ನ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಸೀತಾ. ನನಗೆ ನನ್ನ ರಾಮ್ ಬೇಕು, ರಾಮ್ ಬೇಕು ಸೀತಾ. ಹಲೋ ಮಗ, ಮಗ ಎಲ್ಲಿದ್ಯೋ? ಹೊರಗಡೆ ಬಂದು ನೋಡ್ತೀನಿ, ನೀನು ಇಲ್ಲ, ನಿನ್ನ ಕಾರು ಇಲ್ಲ. ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ಇಷ್ಟೊತ್ತು? ನಾನು ಆಚೆ ಇದ್ದೀನೋ, ಆಮೇಲೆ ಕಾಲ್ ಮಾಡ್ತೇನೆ. ಅಲ್ಲ ಮಗ, ಅಟ್ಲೀಸ್ಟು ನನ್ನ ಅಶೋಕ ಪ್ಲೀಸ್, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಕಣು. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು ಪ್ಲೀಸ್. ಸರಿ, ಹುಷಾರ್, ಬಾಯ್. ತಂದೆ ತಪ್ಪು. ಚಾಂದಿನಿ ಆಫೀಸಿಗೆ ಬಂದಿದ್ದಾಳೆ ಅನ್ನೋ ಒಂದು ವಿಷಯ ರಾಮಗೆ ನಾನು ಹೇಳ್ಬಿಡ್ಬೇಕಾಗಿತ್ತು. ಛೇ,
ಚಾಂದಿನಿ ಬಂದಿರೋದು ಒಳ್ಳೇದೇ ಆಗಿದೆ ಅನ್ಸುತ್ತೆ. ಚಾಂದಿನಿ ವಾಪಸ್ ಬಂದ್ಮೇಲೆ ರಾಮ್ ಲೈಫ್ ಎಷ್ಟು ಡಿಸ್ಟರ್ಬ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಆದ್ರೂ ಸೀತಾ ಅವರು ರಾಮ್ ಮನ್ಸನ್ನ ಅರ್ಥ ಮಾಡ್ಕೋಬೋದೇನೋ, ಇಬ್ರು ಒಂದಾಗ್ಬೋದೇನೋ. ಏ ಸೀತಾ, ಏನಾಯ್ತು? ಮನೆಗೆ ಹೋಗ್ತಿದ್ಯಾ? ತಲೆ ನೋಡ್ತಿದೆ ಕಣೆ, ಮನೆಗೆ ಹೋಗ್ತೀನಿ. ಏ ಅಯ್ಯೋ ಓಕೆ. ಏಯ್ ಸೀತಾ, ಎಲ್ಲಿದ್ಯಮ್ಮ? ಎಲ್ಲಿದ್ಯಾ? ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಮಿಸ್ಸಿಂಗ್ ಯು ಸೋ ಮಚ್ ಅಮ್ಮ. ಕತ್ಲಲ್ಲಿ ಕಣ್ ಕಟ್ಕೊಂಡು ನಿಂತ್ಕೊಂಡಾಗಿದೆ. ಚಾಂದಿನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದೀನಿ, ಆದ್ರೆ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಸೀತಾನ ಮನ್ಸು ತುಂಬಾ ತುಂಬಿಕೊಂಡಿದ್ದೀನಿ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಪ್ಲೀಸ್ ಗೈಡ್ ಮೀ, ಪ್ಲೀಸ್. ನಾನು ಈ ರೋಸ್ನ ರಾಮ್ಗೆ ಯಾಕೆ ತಗೊಂಡೆ? ಯಾಕೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವ್ರ ಪ್ರೀತಿ ಅವ್ರ ಲೈಫಲ್ಲಿ ಮತ್ತೆ ಬಂದಿರೋದು ನೋಡಿ ನಾನು ಖುಷಿ ಪಡ್ಬೇಕಿತ್ತು. ಅದೇ ಚಾಂದಿನಿ ಮ್ಯಾಮ್ನ ರಾಮ್ ಜೊತೆ ನೋಡಿ ನನಗೆ ಯಾಕೆ ಬೇಜಾರಾಗಬೇಕು? ನಾನು ಬೇಜಾರನ್ನ ಹೈಡ್ ಮಾಡೋಕ್ಕೆ ಚಾಂದಿನಿ ಮ್ಯಾಮ್ ನಿಮ್ಮ ಹುಡುಗಿ ಅಲ್ವಾ ಅಂತ ರಾಮ್ ಹತ್ರ ಕೇಳಿದೆ. ಹಾಗೆ ಕೇಳುವಾಗ ನನ್ನ ಮನಸ್ಸಲ್ಲಿ ಒಂಚೂರು ಖುಷಿ ಇರಲಿಲ್ಲ. ತಪ್ಪಲ್ವಾ? ಚಾಂದಿನಿ ಮ್ಯಾಮ್ ಅವ್ರ ನೋವು ನನ್ನ ಹತ್ರ ಹೇಳ್ಕೊಂಡಾಗ ಮಾತಿಗೆ ಸಮಾಧಾನ ಮಾಡಿದೆ ಅಷ್ಟೇ. ನಾನು ಯಾಕೆ ಹೀಗಾಗಿದ್ದೀನಿ? ಏನಾಗ್ತಿದೆ? I didn't expect this, Amma. Didn't expect this. ಆ ಚಾಂದಿನಿ ಬಗ್ಗೆ ಕಂಪ್ಲೀಟ್ ಆಗಿ ಮರ್ತೋಗ್ಬಿಟ್ಟಿದ್ದೀನಿ. ಚೂರು ನೆನಪು ಬರಲ್ಲ, ಆದ್ರೆ ಅವಳು ಮಾತ್ರ ವಾಪಸ್ ಬಂದಿದ್ದಾಳೆ. ಬಂದು ಎಲ್ಲ ಹಾಳು ಮಾಡ್ತಿದ್ದಾಳೆ. ಸೀತಿನ ಹತ್ರ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಟು ಡೂ. ಎಲ್ಲಿದ್ಯಮ್ಮ? ಒಂದೇ ಒಂದ್ಸಲ ಬಾ, ನನಗೆ ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನಿಸ್ತಿದೆ. ಏನಿವತ್ತು ನೀವಾಗ ನೀವೇ ಕರ್ಸ್ಕೊಂಡ್ಬಿಡಿರ ನನ್ನ? ನನಗೆ ನಿಮ್ಮ ಹೆಲ್ಪ್ ಬೇಕು. ಹೆಲ್ಪ್? ನಿಮ್ಗೋಸ್ಕರ ನಾನು ಆಂಜನೇಯ ತರ ಸಂಜೀವಿನಿ ಪರ್ವತನ ಕಿತ್ಕೊಂಡು ಹೊತ್ಕೊಂಡ್ಬರೋಕ್ಕೂ ನೀಡಿದೀನಿ. ಹೆಲ್ಪ್ ಅಂತೆಲ್ಲ ಕೇಳ್ತಿದ್ದೀರಲ್ಲ. ಆದ್ರೆ ನೀವ್ ಮಾತ್ರ ನನ್ನ ಹೋಗಿ ಬನ್ನಿ ನೀವು ತಾವು ಅಂತ ಫಾರ್ಮಲ್ ಆಗಿ ಮಾತಾಡ್ಸ್ಬಿಡಿ. ನನ್ಗೊಳ್ಳೆ ದೂರದೊಳ ತರ ಫೀಲ್ ಆಗುತ್ತೆ. ರಾಮ್ ಜೊತೆ ಅಷ್ಟು ಕ್ಲೋಸ್ ಆಗಿ ಮಗ ಮಗ ಅಂತೆಲ್ಲ ಮಾತಾಡ್ತೀರಾ. ನಾನು ನಿಮ್ ಹೆಂಡತಿಯಗಳು, ನನ್ನನ್ನು ಬೇಕಾದ್ರೆ ಡೂಡ್ ಬ್ರೋ ಮಗ ಅಂತೆಲ್ಲ ಮಾತಾಡ್ತೀವಿ. ಐ ಡೋಂಟ್ ಮೈಂಡ್. ನೋಡಿ, ಎಷ್ಟೇ ಟೆನ್ಷನ್ ಇದ್ರು ನಿಮ್ಮ ಜೊತೆ ಒಂದ್ಸಲ ಮಾತಾಡಿದ್ರೆ ಸಾಕು, ಎಲ್ಲ ಮರ್ತೋಗುತ್ತೆ. ಟೆನ್ಷನ್ ಮರ್ತೋಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಅದೇ ನಾನು ಹೇಳಿದ್ ಮಾತ್ರ ನೀಟಾಗಿ ಮರ್ತೋಗ್ತೀರಾ. ಈಗಷ್ಟೇ ಹೇಳ್ದೆ ತಾನೆ ಬಹುವಚನದಲ್ಲೆಲ್ಲ ಮಾತಾಡ್ಸ್ಬೇಡಿ ಅಂತ. ಆಲ್ರೆಡಿ ನೀವು ತಾವು ಬೇವು ಅಂತ ಮಾತಾಡ್ತಿದ್ದೀರಾ. ಏನು ಮಾಡೋದು, ಇಷ್ಟು ದಿವಸದಿಂದ ಹೀಗೆ ಮಾತಾಡಿ ಅಭ್ಯಾಸ ಅಲ್ವಾ. ಏಕ್ದಮ್ ಹೋಗೇ ಬಾರೆ ಅಂತ ಮಾತಾಡೋದು ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆಯ್ತು, ಅದೇನ್ ವಿಷಯ ಹೇಳಿ. ನಿಮ್ಮ ಹತ್ರ ಚಾಂದಿನಿ ಬಗ್ಗೆ ಮಾತಾಡಬೇಕಾಗಿತ್ತು. ಏನು? ನೀವು ಅವಳ ವಿಷಯ ಎಲ್ಲ ನನ್ನ ಮುಂದೆ ಎತ್ಬೇಡಿ. ನಿಮ್ಗಳು ಹಳೆ ಫ್ರೆಂಡ್ ಆಗಿರ್ಬೋದು, ಆದ್ರೆ ನಂಗಳು ನೇಳ್ಕೊಂಡ್ರು ಆಗಲ್ಲ. ಈಗ ನನಗೋಸ್ಕರ ನೀವು ಅದೇ ಚಾಂದಿನಿ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಏನೇನೇನು ಸೀನೇ ಇಲ್ಲ. ಕತ್ತಂ ಟಾಟಾ ಬಾಯ್ ಬಾಯ್. ಈಗ ತಾನೇ ಹಾರ್ಕೊಂಡು ಹೋಗಿ ಸಂಜೀವಿನಿ ಕಿತ್ಕೊಂಡು ಹೊತ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ. ಸಣ್ಣದಾಗ ಒಂದು ಸ್ನೇಹ ಮಾಡ್ಕೊಳಕ್ ಆಗ್ತಿಲ್ಲ ನಿಮ್ಮ ಕೈಲಿ? ಇಷ್ಟೇನಾ ನಿಮ್ಗೆ ನನ್ನ ಮೇಲಿರೋ ಪ್ರೀತಿ? ನೋಡಿ, ನನಗೂ ಆ ಚಾಂದಿನಿ ಕಂಡ್ರೆ ಆಗಲ್ಲ. ಅವಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ. ರಾಮ್ ಮೇಲಿರೋ ಪ್ರೀತಿಗಂತೂ ಬಂದಿಲ್ಲ. ರಾಮ್ ಮತ್ತು ಸೀತಾ ಮಧ್ಯೆ ಎಲ್ಲ ಸರಿ ಹೋಯ್ತು. ಇನ್ನೇನು ರಾಮು ಸೀತಾ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಕೋಬೇಕು ಅನ್ನೋ ಅಷ್ಟರಲ್ಲಿ ಈ ಚಾಂದಿನಿ ಬಂದಿದ್ದಾಳೆ. ಇದ್ರದ್ದೇನು ಅರ್ಥ? ಏನೇನೇನೇನೇನು ಇನ್ನೊಂದ್ಸತಿ ರಿಪೀಟ್ ಮಾಡಿ.
ರಾಮ್ ಮತ್ತೆ ಸೀತಾ ಮಧ್ಯೆ ಇರೋ ವಿಷಯ ಸರಿ ಹೋಗಿದೆ, ಓಕೆ. ಬಟ್ ರಾಮ್ ಸೀತನ ಹತ್ರ ಏನೋ ಹೇಳ್ಕೊಬೇಕು ಅಂತೀರಲ್ಲ, ಅದೇನದು ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಂತ ಅನ್ಸುತ್ತೆ? ರಾಮ್ ಕಣ್ಣಲ್ಲಿ, ಅವನ ಮೌನದಲ್ಲಿ ಸೀತಾ ಅವ್ರಿಗೋಸ್ಕರ ಇರುವಂತಹ ಪ್ರೀತಿ ಸೀತಾ ಅವ್ರಿಗಂತೂ ಕಾಣ್ತಿಲ್ಲ. ನಿಮಗೂ ಗೊತ್ತಾಗಿಲ್ವಾ? ರಾಮ್ ಬಾಯ್ಬಿಟ್ಟು ಹೇಳಲ್ಲ, ಸೀತಾ ಅರ್ಥ ಮಾಡ್ಕೊಳ್ಳಲ್ಲ. ಇವರಿಬ್ಬರ ಮಧ್ಯ ಈ ಚಾಂದಿನಿ ಬೇರೆ ಬಂದಿದ್ದಾಳೆ. ನನಗೆ ತಲೆ ಕೆಡ್ತಿದೆ. ಅಲ್ಲ, ಸೀತಾ ಮತ್ತು ರಾಮ್ ಮಧ್ಯ ನಾನು ಮೂರನೇವನಾಗ್ತೀನಿ. ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ? ಅಟ್ಲೀಸ್ಟ್ ಈ ಚಾಂದಿನಾದರೂ ಇವರಿಬ್ಬರಿಂದ ದೂರ ಮಾಡೋಣ ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಈಗ ಅರ್ಥ ಆಯ್ತಾ ಎಲ್ಲ? ರಾಮ್ ಸೀತನ್ ಲವ್ ಮಾಡ್ತೀಯನಾ? ಐ ಮೀನ್ ಸಾರಿ, ರಾಮ್ ಸರ್. ಓ ಮೈ ಗಾಡ್, ಇದು ತುಂಬಾ ಖುಷಿ ಆಗ್ತೀನಿ. ಎಂತ ಒಳ್ಳೆ ವಿಷಯ, ನಂಗೆ ಮುಂಚೆ ಯಾಕೆ ಹೇಳಿಲ್ಲ ನೀವು? ಫಸ್ಟ್ ಸೀತಂಗೆ ಹೇಳ್ತೀನಿ. ದಯವಿಟ್ಟು ಇದೊಂದು ಕೆಲಸ ಮಾಡಿಬಿಡಿ ಪ್ಲೀಸ್. ಯಾಕೆ? ನೋಡಿ, ಸೀತಾ ಅವ್ರಿಗೆ ಹೇಳಿದ್ರೆ ನಿಮ್ಮ ಥರ ಅವ್ರು ಖುಷಿ ಪಡಲ್ಲ. ಅವ್ರಿಗೊಬ್ಳು ಮಗಳಿದ್ದಾಳೆ. ಒಂದು ಮಗುವಿನ ತಾಯಾಗಿ ಈ ಥರ ಪ್ರೀತಿ ಪ್ರೇಮ, ಅದು ಅಲ್ಲದೆ ತಾನು ಕೆಲಸ ಮಾಡ್ತಾ ಇರೋ ಕಂಪ್ನಿ ಬಾಸೇ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ವಿಷಯನ ಅವ್ರು ಒಪ್ಪಲ್ಲ. ಆ್ಯಂಡ್ ಮೋರ್ ಓವರ್ ಇದು ರಾಮ್ ಫೀಲಿಂಗ್ಸು. ಅವ್ನು ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಹೌದಲ್ಲ, ಅರೆ ರಾಮ್ ಯಾಕೆ ಹೇಳ್ಕೊತಿಲ್ಲ ಇದನ್ನ? ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ನು ಹೇಳೋ ಥರ ಮಾಡಬೇಕು. ಈಗ ರಾಮ್ ಸೀತಾಗೆ ನಾವಿಬ್ಬರು ಬಿಟ್ಟರೆ ಇನ್ಯಾರು ಹೆಲ್ಪ್ ಮಾಡ್ಬೇಕು ಹೇಳಿ? ನಂಗಂತೂ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು. ರಾಮ್ ಮತ್ತೆ ಸೀತಾ ಜೊತೆಗಿದ್ರೆ ಏನೋ ಒಂಥರ ಗುಡ್ ಫೀಲಿಂಗ್. ಅಂತದ್ರಲ್ಲಿ ಮದ್ವೆ ಆಗ್ತಾರೆ ಅಂದ್ರೆ ದಟ್ಸ್ ದ ಬೆಸ್ಟ್ ಥಿಂಗ್ ಎವರ್. ನಾನಂತೂ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಕ್ ರೆಡಿ. ಡನ್. ಹಲೋ. ಹಾಯ್ ಫ್ರೆಂಡ್, ಹೇಗಿದ್ಯಾ? ಹಾಯ್ ಸಿ ಪುಟ. ಎಲ್ಲಿದ್ಯಾ? ಆಫೀಸಲ್ಲಿ ಇದೆಯಾ? ತುಂಬಾ ವರ್ಕ್ ಇದೆಯಾ? ಇಲ್ಲ ಪುಟ, ಫ್ರೀ ಇದೀನಿ, ಹೇಳು. ಏನಾಯ್ತು ಫ್ರೆಂಡ್? ಈಗಲೂ ಮಾತಾಡೋಕ್ಕೆ ನೋವಾಗ್ತಿದ್ಯಾ? ಇಲ್ಲ ಪುಟ, ಮಾತಾಡಬೇಕು ಅಂತ ಅನ್ಕೊಂಡಿದ್ನ ಮಾತಾಡೋಕ್ಕಾಗದೆ ನೋವಾಗ್ತಿದೆ. ಸರಿ ಫ್ರೆಂಡ್, ನಾನು ಫೋನ್ ಇಡ್ತೀನಿ, ನೀನು ರೆಸ್ಟ್ ಮಾಡು. ಸಿ ಪುಟ, ಮಾತಾಡೋ. ನನಗೆ ಈ ಮೊಮೆಂಟ್ಗೆ ಏನು ಸಿಗಬೇಕು ಅದೇ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಬೇಬಿ. ಈಗ ಹೇಳು ಫ್ರೆಂಡ್, ನೀನು ಯಾಕೆ ಬೇಜಾರಾಗಿದ್ಯಾ? ಯಾಕೋ ನನ್ನ ತಾಯಿನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಪುಟ. ಒಂದೊಂದ್ಸಲ ತುಂಬ ಡೌಟ್ಸ್ ಬಂದಾಗ ಅಮ್ಮನ ಹತ್ರ ಕೇಳಬೇಕು, ಮಾತಾಡಬೇಕು ಅಂತ ಅನ್ಸುತ್ತಲ್ವಾ? ಮನ್ಸಿಗೆ ಬೇಜಾರಾದಾಗ ಅಮ್ಮನ ಮಡ್ಲಲ್ಲಿ ತಲೆ ಇಟ್ಟು ಮಲಗಬೇಕು ಅಂತ ಅನ್ಸುತ್ತಲ್ವಾ? ಸೇಮ್ ಅದೇ ಫೀಲಿಂಗ್. ಒಂದೊಂದ್ಸಲ ನನಗೂ ಹಾಗೆ ಆಗುತ್ತೆ ಫ್ರೆಂಡ್. ಸ್ಕೂಲಲ್ಲಿ ಕಲರ್ ಡ್ರೆಸ್ ಇದ್ದಾಗ ಯಾವ ಬಟ್ಟೆ ಹಾಕೋಬೇಕು ಅಂತಾನೆ ಗೊತ್ತಾಗಲ್ಲ. ಆಗ ನಾನು ಸೀತಾ ಕೇಳ್ತೀನಿ. ಹೋಮ್ವರ್ಕ್ ಮಾಡೋವಾಗ ಏನಾದರೂ ಡೌಟ್ ಇದ್ರು ಸೀತಮ್ಮ, ಆಟ ಆಡುವಾಗ ಏನಾದರೂ ಡೌಟ್ ಇದ್ರೆ ಸೀತಮ್ಮ, ನಾನು ಯಾವಾಗಲೂ ಸೀತಮ್ಮ ಸೀತಮ್ಮ ಅಂತ ಕರಿತಾ ಇರ್ತೀನಿ. ಬೇಜಾರಾದಾಗ ಸೀತಮ್ಮನ ನಾನು ತಪ್ಕೊಳ್ತೀನಿ, ಆಗ ಎಲ್ಲ ಬೇಜಾರು ಹೋಗುತ್ತೆ. ನಿಂಗೆ ಅಟ್ಲೀಸ್ಟ್ ಸೀತಮ್ಮ ಇದ್ದಾರೆ, ಆದರೆ ನಂಗೆ ಯಾರೂ ಇಲ್ಲ ಪುಟ. ನಾನು ಇದ್ದೀನಿ ಅಲ್ವಾ ಫ್ರೆಂಡ್? ನಿಮ್ಗೆ ಈಗ ಎರಡು ಡೌಟ್ ಬಂತು ಫ್ರೆಂಡ್? ನನ್ನ ಫ್ರೆಂಡ್ ಅಂತ ನಂಬಿರೋ ನನ್ನ ರಿಯಲ್ ಫ್ರೆಂಡ್ ಅಲ್ಲ ಅಂತ ನಂಗೆ ತುಂಬ ಹಿಂದೆನೇ ಗೊತ್ತಾಗ್ಬಿಡ್ತು. ನಾನು ಅವ್ರನ್ನ ಮರ್ತು ಬಿಟ್ಟೆ, ಆದರೆ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಬಟ್ ನನ್ಗೆ ಆ ಫ್ರೆಂಡ್ಶಿಪ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಪುಟ.
ಯಾಕಂದರೆ ನಂಗೆ ಈಗ ಆಲ್ರೆಡಿ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ. ನಂಗೆ ಅವರೇ ಸಾಕು. ಕಳ್ಳ ಹೀಗೆಲ್ಲ ಹೇಳಿದ್ರೆ ನನ್ಗೆ ಗೊತ್ತಾಗಲ್ಲ ಅಂತಾನ? ಆ ಬೆಸ್ಟ್ ಫ್ರೆಂಡ್ ನಾನೇ ತಾನೆ? ಏನ್ ಗೊತ್ತಾ ಫ್ರೆಂಡ್, ಬೆಸ್ಟ್ ಫ್ರೆಂಡು ಹರ್ಟ್ ಮಾಡಲ್ಲ, ಬಿಟ್ಟು ಹೋಗಲ್ಲ, ಅವ್ರ ಜೊತೆಯಲ್ಲೇ ಇರ್ತಾರೆ ಗೊತ್ತಾ? ಹಾಗಂತ ಸೀತಮ್ಮ ಹೇಳ್ತಾ ಇರ್ತಾಳೆ. ಅದಕ್ಕೆ ನೀನೀಗ ಯಾರ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ಯೋ ಅವ್ರು ಯಾವಾಗ್ಲೂ ನಿನ್ ಜೊತೆನೇ ಇರ್ತಾರೆ. ನಿನ್ಗಿನ್ನೂ ಡೌಟ್ ಇದ್ರೆ ಕಣ್ಮುಚ್ಚಿ ದೇವ್ರ ಹತ್ರ ಕೇಳ್ಕೊ. ಶಿವನ ಹತ್ರ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ ಅಂತೆ ಸೀತಮ್ಮ ಹೇಳ್ತಿದ್ಲು. ಅವನನ್ನ ಹೊಲ್ಸೋದು ಅಲ್ಲ, ಏನದು ಹೊಲ್ಸೋದು? ಯು ಮೀನ್ ಹೊಲ್ಸೋದು? ಹ್ಞೂ, ಅದೇ ಅದೇ ಅದೇ. ಅದು ಈಜಿ ಅಂತೆ. ಶಿವ ಅಂತ ಕರೆದ್ರೆ ಕರ್ಗೋಗ್ತಾರಂತೆ. ಇವತ್ತು ಶಿವನ ದೇವಸ್ಥಾನದಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರಂತೆ. ಅಲ್ಲಿ ಟೇಸ್ಟಿಯಾಗಿರೋ ಪ್ರಸಾದ ಮಾಡಿರ್ತಾರಂತೆ. ನೀನು ಅಲ್ಲಿಗೆ ಹೋಗು ಫ್ರೆಂಡ್, ದೇವ್ರ ಹತ್ರ ಬೇಡ್ಕೊ. ನೀನು ಅಮ್ಮನ ತುಂಬಾ ಮಿಸ್ ಮಾಡ್ಕೊಂತಿದ್ಯಾ ತಾನೆ? ನೀನು ದೇವಸ್ಥಾನಕ್ಕೆ ಹೋಗು. ನೀನಪ್ಪ ದೇವ್ರ ಹತ್ರ ತಾನೆ ಹೋಗಿರೋದು. ಅಮ್ಮನೂ ಸಿಗ್ತಾರೆ, ದೇವರು ಸಿಗ್ತಾರೆ. ಶೋರ್ ಪುಟ, ಹೋಗ್ತೀನಿ. ಅಯ್ಯೋ, ನಾನು ನಿನ್ಗೆ ಏನಕ್ಕೆ ಫೋನ್ ಮಾಡಿದೆ ಅಂತಾನೆ ಮರ್ತೋಯ್ತೋಳು. ಇವತ್ತು ನಮ್ಮ ವಟಾರದಲ್ಲಿ ನಾಟಕ ಮಾಡ್ತಾ ಇದೀವಿ. ಭಕ್ತ ಮಾರ್ಕಂಡೇಯ ನಾಟಕ. ನಾನೇ ಮಾರ್ಕಂಡೇಯ. ನೀನ್ ನೋಡಕ್ ಬಾ ಪ್ಲೀಸ್. ವಾವ್, ನೀನ್ ನಾಟಕ ಮಾಡ್ತಿದ್ಯಾ? ಅದು ಸ್ಟೇಜ್ ಮೇಲೆ? ಸೂಪರ್. ಐ ವಿಲ್ ಡೆಫಿನೆಟ್ಲಿ ಸಿ ಇಟ್. ಬರ್ತೀನಿ. ಓಕೆ ಫ್ರೆಂಡ್, ನೀನು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ. ಇನ್ ಬಂದಾಗ ನಾನು ಮೇಕಪ್ಪಲ್ಲಿ ಇರ್ತೀನಿ. ನಾನು ಫುಲ್ ಬ್ಯುಸಿ ಇರ್ತೀನಿ ಫ್ರೆಂಡ್. ಇನ್ನ ಮಾತಾಡ್ಸೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಸಾರಿ. ಸರಿ ಪುಟ, ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫ್ರೆಂಡ್. ನಾನು ಕೊಟ್ಟ ಪ್ಲ್ಯಾನ್ ವರ್ಕೌಟ್ ಆಯಿತಾ? ಏನು ನಡೀತಿದೆ ಅಲ್ಲಿ? ಇಲ್ಲ ಚಿಕ್ಕಿ, ನಾನು ಅಂದ್ಕೊಂಡಿರೋ ಹಾಗೆ ಯಾವುದೂ ಆಗಲ್ಲ ಅಂತ ಅನಿಸ್ತಿದೆ. ವಾಟ್ ಯು ಮೀನ್? ನೀವು ಹೇಳ್ದ ಹಾಗೆ ಮೂವ್ ಮಾಡಿದ್ದೀನಿ. ಸೀತಾ ಹತ್ರ ಹೆಲ್ಪ್ ಕೇಳಿದ್ದೀನಿ. ಅವಳನ್ನ ಎಮೋಷ್ನಲ್ ಆಗಿ ಯಾಮಾರಿಸಿದ್ದೀನಿ. ದಟ್ಸ್ ಗುಡ್. ಅಷ್ಟು ಸಾಕು. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ನಿಂಗೆ ಖಂಡಿತ ವರ್ಕ್ ಆಗುತ್ತೆ. ಬಟ್ ಚಿಕ್ಕಿ, ಇವತ್ತು ಇಡೀ ದಿನ ರಾಮ್ ನನಗೆ ಸಿಕ್ಕೇ ಇಲ್ಲ. ಅವನ ಮುಖದಲ್ಲಿ ನನ್ನ ಬಗ್ಗೆ ಬರೀ ಹೇಟೆಡ್ ಫೀಲೇ ಕಾಣ್ತಿದೆ. ಅದನ್ನು ಲವ್ ಫೀಲ್ಗೆ ಕನ್ವರ್ಟ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಚಿಕ್ಕಿ. ಹಾಗಂತ ಅವನ ಹಿಂದಿಂದನೇ ಸುತ್ತಾ ಇರಬೇಡ. ವಿಲ್ ಗೆಟ್ ಇರಿಟೇಟೆಡ್. ನಿನ್ನ ಮೇಲೆ ಪ್ರೀತಿ ಹುಟ್ಟೋ ಬದಲು ಅಸಹ್ಯ ಹುಟ್ಕೊಳ್ಳುತ್ತೆ. ಅವನಿಂದ ನೀನು ಸಫರ್ ಆಗ್ತಿದ್ಯಾ ಅನ್ನೋ ಥರ ಮಾಡು. ಅಷ್ಟು ಅವನಿಗೆ ಗೊತ್ತಾಯ್ತು ಅಂತಂದರೆ ಅವನೇ ನಿನಗೆ ಹತ್ತಿರ ಆಗ್ತಾನೆ. ರಿಯಲಿ? ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಮೊದಲು ಲವ್ ಮಾಡೋ ಥರ ಡ್ರಾಮಾ ಮಾಡು ಅಂದಿದ್ರಿ. ಇವಾಗ ಡ್ರಾಮಾ ಮಾಡಿ ಲವ್ ಮಾಡೋ ಥರ ಮಾಡು ಅಂತಿದ್ದೀರಾ. ಓಕೆ, ರಾಮ್ ಜೊತೆ ದೇಸಾಯಿ ಗ್ರೂಪ್ಸ್ ಕೂಡ ಸಿಗತ್ತೆ ಅಂದರೆ ವೈ ನಾಟ್? ವಿಲ್ ಡೂ ವಾಟ್ ಎವರ್ ಇಟ್ ಟೇಕ್ಸ್.